ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣ ಸಂಬಂಧ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತು ಕೂಡ ಲಕ್ಕುಂಡಿಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಪುರಾತತ್ವ ಇಲಾಖೆಯವರು ಅದು ನಿಧಿ ಅಲ್ಲ ಅಂತ ಹೇಳಿದ್ದಾರೆ ಅಂತಾನೂ ಮಾಹಿತಿ ಇದೆ. ಹಾಗಾದ್ರೆ ಸಿಕ್ಕಿರುವಂತ ಚಿನ್ನ ಯಾರದ್ದು, ಯಾವ ಕಾಲದ್ದು, ಹೀಗೆ ಹಲವಾರು ಪ್ರಶ್ನೆಗಳಂತೂ ಈ ಪ್ರಕರಣದಲ್ಲಿ ಉದ್ಭವ ಆಗಿದೆ. ಇನ್ನು ಪುರಾತತ್ವ ಇಲಾಖೆಯ ನಿರ್ದೇಶಕ ಶೇಜೇಶ್ವರ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಅವರೊಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ ಮನೆ ಕಟ್ಟೋದಕ್ಕೆ ನಾವು ಅನುಮತಿಯನ್ನ ಕೊಡ್ತೀವಿ, ಇದರ ಒಂದು ಭಾಗದಷ್ಟು ನಿಧಿ ಸಿಕ್ಕ ಕುಟುಂಬಕ್ಕೆ ನಾವು ಕೊಡ್ತೀವಿ. ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಧಿ ಸಿಕ್ಕ ಸ್ಥಳ ಪರಿಶೀಲನೆ ಬಳಿಕ ನ್ಯೂಸ್ 18ಗೆ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. 1/5 ಭಾಗದಷ್ಟು ನಿಧಿ ಸಿಕ್ಕಂತ ಕುಟುಂಬಕ್ಕೆ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳ ಪರಂಪರೆ ಇಲಾಖೆ ನಿರ್ದೇಶಕರು ಶೇಜೇಶ್ವರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರು ಕೂಡ ಈಗ ಬಂದಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಇವತ್ತು ವಿಸಿಟ್ ಕೊಟ್ಟಿದ್ದೀರಿ ಸರ್, ಏನೆಲ್ಲ ಪರಿಶೀಲನೆ ಮಾಡಿದ್ರಿ? ಈಗಾಗಲೇ ಆ ಕುಟುಂಬಕ್ಕೆ ಏನಾರು ಕೊಡ್ತಾರೆ? ಈಗ ಬಂದು ಸ್ಥಳ ಪರಿಶೀಲನೆ ಇಲ್ಲಿ ಮಾಡಿದ್ದೀನಿ ಸರ್. ಈಗ ನೆಕ್ಸ್ಟು ನಾನು ನೋಡ್ತೀನಿ ಸರ್, ಪ್ರೊಸೆಸ್ ಮಾಡ್ತೀನಿ. ಎಲ್ಲೆಲ್ಲಿ ನೋಡೋದು ಏನಿದೆಯೋ, ಲೋಕಲ್ ಏನು ತೋರಿಸ್ತಾರೋ, ಆಮೇಲೆ ನಮ್ಗೆ ಏನಿದು ಬರುತ್ತೋ ಅದೆಲ್ಲ ಸ್ಥಳ ಪರಿಶೀಲನೆ ಮಾಡ್ತೀವಿ ಸರ್. ಆ ಕುಟುಂಬಕ್ಕೆ ಆ್ಯಕ್ಚುಲಿ ಆ ಕುಟುಂಬಕ್ಕೆ ಈ ಮಣಿ ಕಟ್ಟುತ್ತಾ ಇದ್ದಾರೆ ಸರ್. ಆ ಕುಟುಂಬದಿಂದ ಈಗಾಗಲೇ 466 ಗ್ರಾಮ್ ಚಿನ್ನವನ್ನು ಸರ್ಕಾರಕ್ಕೂ ಕೂಡ ಹಸ್ತಾಂತರ ಮಾಡಿದ್ದಾರೆ. ಈ ನಿನ್ನೆ ಬಂದಂಥ ಏನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಒಬ್ಬರು ರಮೇಶ್ ಮೂಲಿಮಣಿ ಅಂತೇಳಿ ಅವರು ಸಾಕಷ್ಟು ಗೊಂದಲವನ್ನು ಮಾಡಿದ್ದಾರೆ ಸರ್. ಈ ಬಗ್ಗೆ ಏನು ಹೇಳ್ತೀವಿ ಸರ್? ಪುರಾತತ್ವ ಸರ್, ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಅವ್ರು ಯಾವ ಆ್ಯಕ್ಟ್ ಪ್ರಕಾರ ಹೇಗೆ ಹೇಳಿದ್ರು ಅದ್ರ ಬಗ್ಗೆ ಅಂತೂ ಯಾವುದೂ ನನಗೆ ಗೊಂದಲನೇ ಇದೆ ಸರ್. ಅದು ಅವ್ರು ಯಾವ ಆ್ಯಕ್ಟ್ ಪ್ರಕಾರ ಹೆಂಗೆ ಹೇಳಿದ್ರು ಅದ್ರ ಬಗ್ಗೆ ನನಗೆ ಐಡಿಯಾಸ್ ಇಲ್ಲ ಸರ್. ಒಂದು ಈಗ ಆ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಕೊಡ್ತೀರಿ ಸರ್ ಅಂತ ಹೇಳಿದ್ವಲ್ಲ ಸರ್. ಇದ್ರ ಮೇಲೆ ಮೌಲ್ಯ ನಿಗದಿ ಮಾಡಿ ಏನು ಪರಿಹಾರ ಕೊಡೋಕೆ ಇದು ಬರುತ್ತೋ ಅದನ್ನು ನಾವು ಖಂಡಿತ ಕೊಡ್ತೀವಿ ಸರ್. ಜಿಲ್ಲಾಡಳಿತ ವತಿಯಿಂದ ಮಾತಾಡಿ 1/5 ಭಾಗ ಸರ್. ಈಗ ಅದ್ರ ಬಗ್ಗೆ ಪರಿಹಾರ ಕೊಡ್ತೀವಿ ಸರ್. ಇನ್ನು ಮನೆ ಕಟ್ಟೋದಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಸರ್ ಅದು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಬಂದಿಲ್ಲ ಕುಂಡಿಗೆ ಜಿಲ್ಲಾಡಳಿತ ಸಂಪರ್ಕಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡ್ಬೋದು. ಒಟ್ಟು ಅವ್ರಿಗಂತ ತೊಂದರೆ ಆಗಲ್ಲ ಸರ್, ಲೋಕಲ್ ಅವ್ರಿಗೆ ತೊಂದರೆ ಆಗಲ್ಲ ನೋಡ್ಕೊತೀವಿ ಸರ್. ಸಾಕಷ್ಟು ಹೇಳ್ತಿದೆ ಸರ್, ಮಗುವಿಗೆ ಏನಾದರೂ ಜಾಬ್ ಕೊಡಬೇಕು ಅನ್ನೋ ಚರ್ಚೆ ಕೂಡ ಇದೆ ಸರ್. ಅದು ಮುಂದೆ ಅಂತಿಮ ಹಿರಿಯ. ಎಸ್, ಇದೆಲ್ಲವೂ ಕೂಡ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ತೇಜೇಶ್ ಅವರ ಮಾತಾಗಿರುವಂಥದ್ದು. ಏನು ಪರಿಹಾರ ಬೇಕು ಆ ಪರಿಹಾರ ಸಂಬಂಧಪಟ್ಟಂಗೆ ಮಾತಾಡ್ತೇವೆ. ಈಗಾಗಲೇ ಏನು ಸಿಕ್ಕಂಥ ಏನು ನಿಧಿ ಇದೆ ಅದರಲ್ಲಿಯೂ ಕೂಡ ಅವರಿಗೆ ಹಣದ ರೂಪದಲ್ಲಿ ಕೂಡ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಯೂಟರ್ನ್ ಹೊಡೆದಿದೆ ರಿತ್ತಿ ಕುಟುಂಬ. ನಮಗ್ ಚಿನ್ನ ಬೇಡ, ನಮಗ್ ಮನೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ನಿಧಿ ಸಿಕ್ಕಿದೆ, ಈ ನಿಧಿಯಿಂದಾಗಿ ನಮಗೆ ಮನೆನೂ ಇಲ್ಲದಂತಾಗ್ಬಿಟ್ಟಿದೆ. ಕೂಲಿ ಮಾಡಿದ್ರೆ ಮಾತ್ರ ನನ್ನ ಹಾಗೇನೆ ಮಗನ ಊಟ, ಮನೆ ಕಟ್ಟಿಸಿ ಮಗನಿಗೆ ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಈಗ ಆ ಕುಟುಂಬ ಮನವಿಯನ್ನ ಮಾಡ್ತಾ ಇದೆ. ನಮಗೆ ಚಿನ್ನ ಬೇಡ, ಮನೆ ಬೇಕು, ಸರ್ಕಾರಿ ನೌಕರಿ ಬೇಕು ಮಗನಿಗೆ ಅಂತ ಹೇಳಿ ಈಗ ರಿತ್ತಿ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ. ಮನೆ ಕಟ್ಟಿಸಿ ಮಗನಿಗೆ ಸರ್ಕಾರಿ ನೌಕರಿ ಕೊಡ್ಲಿ, ಈ ನಿಧಿ ಸಿಕ್ಕಿದ್ರಿಂದ ಈಗ ಮನೆ ಕಟ್ಸಕ್ಕೂ ನಮಗೆ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಒಂದು ಮೇಲೆ ಏನು ಅವ್ರ ಮಂದು ನಿಮ್ದಾದ್ರೆ ನೀವಷ್ಟು ನೋಡಿ ಅನ್ರಿ. ನಾವು ನಮ್ದಾನಿಲ್ಲ, ನಮ್ಮ ಹೊರ ನೀವಿಲ್ಲ ಆಶಾ ರೀ. ನಮ್ಮ ಬೇಡ ನಾವು ಅಲ್ಲಿ ಅಂದ್ರೆ ನಾವು ಒಂದೇನು ಹೊಡ್ರಿ. ನನ್ನ ಮನೆನ ಎಲ್ಲ ಜನ ಮನೆ ಹೊಡ್ರಿ. ನಮ್ಮ ಅಣ್ಣರು ಸಾಲ ಮಾಡಿ ಬ್ಯಾಂಕ್ನಾಗ ಸಾಲ ಮಾಡಿ ಮನೆ ಹಾಕ್ತಾರೆ. ಬ್ಯಾಂಕ್ನಾಗ ಸಾಲ ಮಾಡ್ಯಾರ. ಏನು ಒಂದು ಮೇಲೆ ಸಾಲ ಮಾಡಿ ಮನೆ ಹಾಕಿ ಕೊಡ ನೀವು ಹಿಂದೆ ಹಾಕ್ರಿ. ಹಿಂದೆ ಏನು ಮಾಡು ಏನು ಮಾಡ್ತಾರೆ ಅವ್ರ ಕಡೆ ಎಲ್ಲ ಜನ ಹಿಡಿದಾರ ಹೊಡೆದ ಮನೆ ಹೊಡೆದ ನಮ್ಮನ್ನು. ಅವ್ರು ಒಂದು ಮೇಲೆ ಸಾಲ ಮಾಡಿ ನನ್ನ ಮನೆ ಹಾಕ್ತಾರೆ. ನಾವು ನಮ್ಮ ಪೊನ್ನೆವ್ರಿ ನಮ್ಮ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗ ಕ್ಲಾರಿಟಿ ಸಿಕ್ಕಿದೆಯಾ? ಯಾಕಂದ್ರೆ ಶೇಜೇಶ್ವರ್ ನಾಯ್ಕ್ ಅವರೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಈಗ ನಿನ್ನೆ ಎಲ್ಲ ಸುದ್ದಿ ಹರಿದಾಡ್ತಾ ಇತ್ತು, ಇದು ನಿಧಿ ಅಲ್ಲ, ಒಂದು ಹಳೆ ಬಂಗಾರ ಅಂತ ಹೇಳಿ. ಅದಕ್ಕೆ ಅವ್ರೇನ್ ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ? ಹೌದು ಶರ್ಮಿತಾ, ಏನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ವಿಚಾರ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಪಡಿತಾ ಹೋಗ್ತಾ ಇತ್ತು. ಆದ್ರೆ ಇವತ್ತು ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂತಹ ಶೇಜೇಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ನ್ಯೂಸ್ 18 ಜೊತೆಗೂ ಕೂಡ ಮಾತನಾಡಿದ್ರು. ಇದು ಹಿಂದಿನ ಕಾಲದ ಒಂದು ನಿಧಿ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿದೆ ಮೇಲ್ನೋಟಕ್ಕೆ. ಹೀಗಾಗಿ ನಾನು ಕೂಡ ಅದರ ಬಗ್ಗೆ ಜಿಲ್ಲಾಡಳಿತದ ಬಳಿ ಇರತಕ್ಕಂಥ ಏನು ನಿಧಿ ಏನಿದೆ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಆದ್ರೆ ಇದು
ಏನು ಈ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗೋದಾದ್ರೆ ಆ ಕುಟುಂಬಕ್ಕೆ ಏನು ಈ ನಿಧಿಯ ವಿಚಾರ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಆ ಏನು ನಿಧಿ ಏನ್ ಸಿಕ್ಕಿದೆ ಅದರಲ್ಲಿ 5ರ 1 ಭಾಗವನ್ನ ಆ ಕುಟುಂಬಕ್ಕೆ ಹಣದ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಕೊಡುವಂತ ಕೆಲಸ ಆಗುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆ ಕುಟುಂಬಕ್ಕೆ ಏನು ವ್ಯವಸ್ಥೆ ಆಗ್ಬೇಕು ಅಥವಾ ಮನೆ ಬೇಕು ಅಥವಾ ಏನು ಮಗ ಇದ್ದಾನೆ ಆ ಮಗನಿಗೆ ಏನಾದ್ರು ನೌಕರಿ ವ್ಯವಸ್ಥೆ ಆಗ್ಬೇಕು ಅದ್ರ ಬಗ್ಗೆಯೂ ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ಚರ್ಚೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ನಿಧಿ ಸಿಕ್ಕಂತ ವಿಚಾರಕ್ಕೆ ಈಗಾಗಲೇ ಏನು ಸ್ಥಳಕ್ಕೆ ನರಗುಂದ ಶಾಸಕ ಸಿ ಪಾಟೀಲ್ ಕೂಡ ಭೇಟಿ ನೀಡಿ ಆ ಒಂದು ಏನು ಕುಟುಂಬ ಇದೆ ಆ ಕುಟುಂಬಕ್ಕೆ ಏನು ನೆರವು ಬೇಕು ಅದು ಯಾವುದೇ ರೀತಿ ಅವರಿಗೆ ಸಮಸ್ಯೆ ಆಗದ ಹಾಗೆ ಸರ್ಕಾರದ ಜೊತೆಗೆ ನಾನು ಕೂಡ ಮಾತಾಡ್ತೇನೆ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಜೊತೆಗೆ ಮಾತಾಡಿ ಈ ಒಂದು ಕುಟುಂಬಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದ ಹಾಗೆ ನಾವು ನೆರವನ್ನ ಕೊಡ್ತೇನೆ, ಜೊತೆಗೆ ನಾನು ವೈಯಕ್ತಿಕವಾಗಿಯೂ ಕೂಡ ಆ ಕುಟುಂಬಕ್ಕೆ ನೆರವನ್ನ ಕೊಡ್ತೇನೆ ಅಂತ ಹೇಳುವಂತ ಮಾತನ್ನು ಕೂಡ ಈಗ ಹೇಳಿರೋದು. ಒಟ್ಟಿನಲ್ಲಿ ಈ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈಗಾಗಲೇ ಏನು ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಒಂದು ನಿಧಿ ಯಾವ ಕಾಲದ್ದು ಸಂಬಂಧಪಟ್ಟಿದ್ದು ಮತ್ತು ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಸಂತೋಷ್ ಶಿಕ್ಷಣದ ಮಾಹಿತಿಗೆ.